ಮೈಕ್ರೋ ಫೈನಾನ್ಸ್ ನಂತಹ ಖಾಸಗಿ ಕಂಪನಿಗಳಿಂದ ಸಾಲ ಪಡೆಯುವರೇ ಎಚ್ಚರ. ತಕ್ಷಣಕ್ಕೆ ಹಣ ಕೊಟ್ಟು ಬಡ್ಡಿ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ದೋಚಿ ಕಿರುಕುಳ ನೀಡುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಫೈನಾನ್ಸರ್ಗಳ ಕಾಟ ತಡೆಯಲಾಗದೆ ಹಳ್ಳಿಗಳಲ್ಲಿ ಜನರು ಮನೆ ಬಿಟ್ಟು ವಲಸೆ ಹೊರಟಿದ್ದಾರೆ. ಹೌದು, ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳು ಬಡವರು ಹಾಗೂ ಕೂಲಿ ಕಾರ್ಮಿಕರಿಗೆ ಸಮರ್ಪಕವಾಗಿ ಸಾಲ ನೀಡೋದಿಲ್ಲ. ಸಾಲ ನೀಡಲು ಹಲವಾರು ನಿಬಂಧನೆಗಳನ್ನು ಹಾಕುವಂತಹ ಕಾರಣ ಸಾಮಾನ್ಯ ಮಂದಿ ಬ್ಯಾಂಕ್ ಸಾಲವನ್ನ ಪಡೆಯಲು ಹಿಂಜರಿತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರತಕ್ಕಂತಹ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಣ್ಣ ಪುಟ್ಟ ವ್ಯಾಪಾರ, ಆರೋಗ್ಯ ಸಮಸ್ಯೆ ಸೇರಿದಂತೆ ತುರ್ತು ಹಣದ ಅಗತ್ಯತೆಗಳಿಗೆ ಪರದಾಡುವಂತಹ ಬಡವರು ಮತ್ತು ಕೂಲಿ ಕಾರ್ಮಿಕರುಗಳನ್ನ ಟಾರ್ಗೆಟ್ ಮಾಡಿಕೊಂಡು ಸಣ್ಣ ಪ್ರಮಾಣದಲ್ಲಿ ಸಾಲವನ್ನ ನೀಡಿ ಹೆಚ್ಚಿನ ಬಡ್ಡಿನ ವಸೂಲು ಮಾಡುತ್ತಿದ್ದಾರೆ. ಸದ್ಯ ಗ್ರಾಮೀಣ ಪ್ರದೇಶದ ಪುರುಷರು ಮತ್ತು ಮಹಿಳೆಯರಿಗೆ 10,000 ರಿಂದ 1 ಲಕ್ಷದವರೆಗೂ ಸಾಲವನ್ನ ನೀಡುವಂತಹ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ವಾರದ ಲೆಕ್ಕದಲ್ಲಿ ಸಾಲ ಮರುಪಾವತಿಯನ್ನು ಮಾಡಿಸಿಕೊಳ್ತಾ ಇದ್ದು ಶೇಕಡ 22% ರಿಂದ 28% ಅಷ್ಟು ಬಡ್ಡಿಯನ್ನು ವಸೂಲಿ ಮಾಡ್ತಾ ಇವೆ. ಇನ್ನು ಗೃಹ ಬಳಕೆಯ ಖರ್ಚು ವೆಚ್ಚಗಳಿಗೆ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಸಾಲ ಪಡೆದಿರತಕ್ಕಂತಹ ಮಹಿಳೆಯರು ಸಾಲದ ಕಂತನ್ನ ಕಟ್ಟೋದು ಒಂದು ದಿನ ತಡವಾದರೂ ಕೂಡ ಏಜೆಂಟ್ಗಳು ಮನೆ ಬಾಗಿಲಿಗೆ ಬಂದು ಬಾಯಿಗೆ ಬಂದಂತೆ ಮಾತನಾಡ್ತಾರೆ. ಅಲ್ಲದೆ ನಿಮ್ಮನ್ನ ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ ಅಂತ ಹೇಳಿ ಧಮಕಿ ಹಾಕ್ತಿದ್ದಾರಂತೆ. ಈ ಕಿರುಕುಳಕ್ಕೆ ಅಂಜಿ ರಾಮನಗರದಲ್ಲಿ 15ಕ್ಕೂ ಹೆಚ್ಚು ಕುಟುಂಬಸ್ಥರು ಮನೆಗಳಿಗೆ ಬೀಗ ಹಾಕಿ ಮನೆ ಬಿಟ್ಟು ವಲಸೆ ಹೋಗಿದ್ದಾರಂತೆ.